ನೋಡಿ ಕ್ವಶನ್ ಫೈಂಡ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಸ್ಕ್ವೇರ್, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ನಾವು ಝೆಡ್ ಟ್ರಾನ್ಸ್ಫಾರ್ಮಲ್ಲಿ ಯಾವುದೇ ಫಾರ್ಮುಲಾ ನಾವು ಓದಿರೋದು ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಫಸ್ಟು ಯು ಎನ್ನು ಸ್ಟಾರ್ಟಿಂಗ್ ಫಾರ್ಮುಲಾ ಏನು? ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್. ಅದಾದಮೇಲೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಅಂದ್ರೇನು? ಝೆಡ್ ಬೈ ಝೆಡ್ ಮೈನಸ್ ಕೆ. ಪ್ರೂವ್ ಮಾಡಿದ್ವಲ್ಲ. ನೆಕ್ಸ್ಟ್ ಅದಾದಮೇಲೆ ಝೆಡ್ ಟ್ರಾನ್ಸ್ಫಾರ್ಮ್ 1 ಅದರಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಝೆಡ್ ಬೈ ಝೆಡ್ ಪವರ್ ಝೆಡ್ ಮೈನಸ್ 1. ನೆಕ್ಸ್ಟ್ ಇನ್ನೊಂದು ಯಾವ ಫಾರ್ಮುಲಾ? ಇನ್ನೊಂದು ಫಾರ್ಮುಲಾ ಓದಿದ್ವಲ್ಲ, ಯಾವುದು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಪ್ರಾಪರ್ಟಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆಗೆ ಫಾರ್ಮುಲಾ ಹೇಳಿ. ಮೈನಸ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಮೈನಸ್. ಇಷ್ಟು ಫಾರ್ಮುಲೇಸು ಓದಿದ್ದೀರ. ಗೊತ್ತಾಗ್ತಿದೆಯಲ್ವಾ? ಈಗ ಮೈನಸ್ ಝೆಡ್ ಇದು, ಸಾರಿ ಏನಿದು? ಮೈನಸ್ ಝೆಡ್. ಈಗ ಹೇಳಿ, ಕೆ ಪವರ್ ಎನ್ ಅಂದರೆ ಇದು ಯಾವಾಗ ಫಾರ್ಮುಲಾ ಯೂಸ್ ಮಾಡ್ತೀರಾ? ಯು ಎನ್ ಅಂದರೆ ಜನರಲ್ ಯಾವಾಗಲೂ ಯೂಸ್ ಮಾಡ್ಬೋದು. ಕೆ ಪವರ್ ಎನ್ ಯಾವಾಗ ಯೂಸ್ ಮಾಡ್ತೀರಾ? 2 ಪವರ್ ಎನ್ನು, 3 ಪವರ್ ಎನ್, 5 ಪವರ್ ಎನ್ ಆ ಥರ ಬಂದರೆ. ಬೇಸಲ್ಲಿ ಎನ್ ಬಿಟ್ಟು ಇದು ಇರೋದು, ಪವರಲ್ಲಿ ಏನಿದ್ರೆ ಎನ್ ಇದ್ದರೆ ಇದು ಯೂಸ್ ಮಾಡಿ. ಝೆಡ್ ಟ್ರಾನ್ಸ್ಫಾರ್ಮ್ 1 ಯಾವಾಗ? 1 ಇದ್ದಾಗ 1 ಆ ಥರ. ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಝೆಡ್ ಬೈ ಝೆಡ್ ಮೈನಸ್ 1. ಇದು 1ಗೇನೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಅಂದರೆ ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು ಯಾವುದು? ಫೈಂಡ್ ಮಾಡಬೇಕಾಗಿರೋದು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಸ್ಕ್ವೇರ್, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಕ್ಯೂಬ್. ಗೊತ್ತಾಗ್ತಿದೆಯಲ್ವಾ? ಈಗ ಇದು ನಾವು ಪ್ರೂವ್ ಮಾಡೋಕ್ಕೆ ಇದು ಯಾವುದು ಯೂಸ್ ಮಾಡಬೇಕು ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ನು, ಎನ್ ಸ್ಕ್ವೇರು ಆ ಥರ ಪ್ರೂವ್ ಮಾಡೋಕ್ಕೆ. ಯಾಕಂದರೆ ಕೆ ಜಾಗದಲ್ಲಿ 1 ಹಾಕ್ಕೋಬೋದು. ಅಲ್ಲಿ ಕೆ ಏನಂತ ಮೆನ್ಷನ್ ಮಾಡಿದ್ವಿ ನಾವು? ಕೆ ಇದು ಎನ್ ಪವರ್ ಕೆನ ಡಿರೈವ್ ಮಾಡಿದಾಗ ಫಾರ್ಮುಲಾ ವೇರ್ ಕೆ ಈಸ್ ಪಾಸಿಟಿವ್ ಇಂಟೀಜರ್. ಕೆನ ಇಂಟೀಜರ್, ಪಾಸಿಟಿವ್ ಇಂಟೀಜರ್ ಹಾಕ್ಕೋಬೋದು. ಅರ್ಥ ಆಗ್ತಿದೆಯಲ್ವ? 1, 2, 3 ಹಾಕ್ಕೋಬೋದು. ಈಗ ಹೇಳಿ ಹೆಂಗೆ ಮಾಡಬೇಕಿದ್ನ? ಫಸ್ಟು ಸೊಲ್ಯೂಷನ್ನು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಅಂದ್ರೇನು? ಫಾರ್ಮುಲಾ ವಿ ಹ್ಯಾವ್ ಅಂತ ಇದು ಬರ್ದ್ಬಿಡಿ ಫಸ್ಟು. ಮೈನಸ್ ಡಿ ಬೈ ಡಿ ಝೆಡ್ ಆಫ್ ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಮೈನಸ್ 1. ಈಗ ಹೇಳಿ, ಎನ್ ಪವರ್ 1 ಬೇಕು ಅಂದರೆ ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕು ನೀವು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 1 ಬೇಕು ಅಂದರೆ ಕೆ ಈಸ್ ಈಕ್ವಲ್ ಟು 1 ಹಾಕ್ಕೋಬೋದು. ಏನಾಗುತ್ತೆ? ಕೆ ಈಸ್ ಈಕ್ವಲ್ ಟು 1 ಹಾಕಿದ್ರೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಪವರ್ 1 ಅಂದರೆ ಏನು? ಎನ್ ಈಸ್ ಈಕ್ವಲ್ ಟು ಏನು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್, ಬೇಕಿದ್ರೆ ಎನ್ ಪವರ್ 1 ಬರ್ಕೊಳ್ಳಿ. ಎನ್ ಪವರ್ 1 ಮೈನಸ್ 1 ಅಂದ್ರೇನು? 0. ಎನಿ ಪವರ್ 0 ಅಂದ್ರೇನು? ಮೈನಸ್ ಝೆಡ್ ಉಳಿಯೋದೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1. ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಗೊತ್ತಾ? ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ನೋಡಿ, ಫಸ್ಟು ಕೆ ಜಾಗದಲ್ಲಿ 1 ಹಾಕ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈ ಥರ ಬೇಕಾದರೆ ಕೆ ಈಸ್ ಈಕ್ವಲ್ ಟು ಇದು ಈಕ್ವೇಷನ್ 1 ಅಂದ್ಕೊಳ್ಳಿ. ಕೆ ಈಸ್ ಈಕ್ವಲ್ ಟು 1 ಇನ್ 1 ಅಂತ ಬರ್ಕೊಳ್ಳಿ ಬೇಕಿದ್ರೆ. ಅವಾಗ ಏನಾಗುತ್ತೆ? ಇದು ಕೆ ಜಾಗದಲ್ಲಿ 1 ಹಾಕಿದ್ರೆ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 1 ಅಂದರೆ ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 1 ಮೈನಸ್ 1 ಅಂದರೆ 0. ಎನ್ ಪವರ್ 0, ಎನಿ ಪವರ್ 0 ಈಸ್ 1. ಮೈನಸ್ ಝೆಡ್ ಡಿ ಬೈ ಡಿ ಝೆಡ್. ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಏನು? ಝೆಡ್ ಬೈ ಝೆಡ್ ಮೈನಸ್ 1. ಇಲ್ಲಿ ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕು ಹೇಳಿ? ಡಿ ಬೈ ಡಿ ಝೆಡ್ ಆಫ್ ಯು ಬೈ ವಿ. ಹೇಳಿ ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ. ಡಿ ಬೈ ಡಿ ಝೆಡ್ ಆಫ್ ಯು ಬೈ ವಿ ಅಂದ್ರೇನು? ಕ್ವೋಷೆಂಟ್ ರೂಲ್ ಅಲ್ವಾ ಇದು? ವಿ ಇಟ್ಕೋಬೇಕು. ಡಿ ಬೈ ಡಿ ಝೆಡ್ ಆಫ್ ಯು ಮೈನಸ್ ಯು ಡಿ ಬೈ ಡಿ ಝೆಡ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಇಲ್ಲಿ ಯು ಅಂದ್ರೇನು? ವಿ ಅಂದ್ರೇನು? ಝೆಡ್ ಮೈನಸ್ 1.
ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವಿ ಅಂದರೆ ಝೆಡ್ ಮೈನಸ್ ಒನ್, ಡಿ ಬೈ ಡಿ ಝೆಡ್ ಆಫ್ ಝೆಡ್ ಗೊತ್ತಿರಬೇಕು. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದ್ರೇನು? ಒನ್ನು. ಇಲ್ಲಿ ಮೇನ್ ಗೊತ್ತಿರಬೇಕಾಗಿರೋದೇನು? ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದ್ರೇನು? ಒನ್ನು. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ ಒನ್ ಗೊತ್ತಿರಬೇಕು. ಝೆಡ್ ಮೈನಸ್ ಒನ್ ಏನು? ಅದು ಒನ್ನೇ. ಗೊತ್ತಾಗ್ತಿದೆಯಲ್ವಾ? ಈಗ ಮಾಡೋದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಮೈನಸ್ ಝೆಡ್, ಫಸ್ಟು ಡಿ ಬೈ ಡಿ ಝೆಡ್ ಆಫ್ ಯು ಬೈ ವಿ ಅಂದರೆ ಇಲ್ಲಿ ವಿ ಅಂದ್ರೇನು? ಝೆಡ್ ಮೈನಸ್ ಒನ್ನು. ಯು ಅಂದರೆ ಝೆಡ್ಡು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಹೇಳಿ. ವಿ ಜಾಗದಲ್ಲಿ ಏನು ಬರುತ್ತೆ? ಝೆಡ್ ಮೈನಸ್ ಒನ್. ಡಿ ಬೈ ಡಿ ಝೆಡ್ ಆಫ್ ಯು ಅಂದ್ರೇನು? ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂತ. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದ್ರೇನು? ಒನ್ ಮೈನಸ್ ಯು ಇಟ್ಕೊಳ್ಳಿ. ಯು ಅಂದ್ರೇನು? ಝೆಡ್. ಡಿ ಬೈ ಡಿ ಝೆಡ್ ಆಫ್ ವಿ ಅಂದರೆ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ ಒನ್ ಏನು? ಒನ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದ್ರೇನು? ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ ಏನು ಮಾಡಬೇಕು? ಝೆಡ್ ಮೈನಸ್ ಒನ್ ಇಟ್ಕೊಂಡು ಝೆಡ್ಗೆ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಒನ್ ಮೈನಸ್ ಝೆಡ್ ಇಟ್ಕೊಂಡು ಝೆಡ್ ಮೈನಸ್ ಒನ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಒನ್ನು. ಆಮೇಲೆ ಇದನ್ನ ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಇದು ಕ್ವೋಷಂಟ್ ರೂಲ್. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಝೆಡ್ ಇಂಟು ಒನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಮೈನಸ್ ಝೆಡ್ ಹೋಲ್ ಡಿವೈಡೆಡ್ ಬೈ ಒನ್ ಹೋಲ್ ಸ್ಕ್ವೇರ್. ಆ ಥರ ಇದು ನೋಡಿ. ಇದೆರಡು ಮಲ್ಟಿಪ್ಲೈ ಮಾಡಬೇಕು, ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಮೈನಸ್ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು, ಇದು ಪ್ಲಸ್ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು. ಝೆಡ್ ಝೆಡ್ ಕ್ಯಾನ್ಸಲ್. ಉಳಿಯೋದೇನು? ಮೈನಸ್ ಝೆಡ್ ಇಂಟು ಮೈನಸ್ ಒನ್ ಬೈ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಫೈನಲ್ ಆನ್ಸರ್ ಏನು ಹಂಗಿದ್ರೆ? ಒನ್ ಹೋಲ್ ಸ್ಕ್ವೇರ್. ಇಲ್ಲೇ ಬರೆದ್ಬಿಡ್ತೀನಿ. ಝೆಡ್ ಬೈ ಇದೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಬೇಕು? ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕೀಗ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಟು ಮಾಡೋಣ. ಈಗ ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಟೂಗೆ ಏನು ಮಾಡ್ಬೇಕು ಹೇಳಿ? ಲೆಟ್ ಕೆ ಈಸ್ ಈಕ್ವಲ್ ಟು ಏನು ತೊಗೋಬೇಕು? ಒನ್ ತೊಗೊಂಡ್ರಲ್ವಾ ಇಕ್ವೇಷನ್? ಯಾಕಂದರೆ ಎನ್ ಪವರ್ ಒನ್ ಆಗುತ್ತೆ ಅದು. ಕೆ ಒನ್ ತೊಗೊಂಡ್ರೆ ಟೂ ಹಾಕಿದ್ರೆ ಎನ್ ಪವರ್ ಟೂ ಆಗುತ್ತೆ. ಲೆಟ್ ಕೆ ಈಸ್ ಈಕ್ವಲ್ ಟು ಟೂ ಇನ್ ಈಕ್ವೇಷನ್ ಒನ್. ಹೇಳಿ ಏನಾಗುತ್ತೆ? ಟೂ ಹಾಕಿದ್ರೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಟೂ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಟೂ ಮೈನಸ್ ಒನ್ ಅಂದರೆ ಒನ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ. ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಅಂದರೆ ಏನು? ಇಲ್ಲಿ ಫೈಂಡ್ ಮಾಡಿದ್ದೀರಲ್ಲ ಅದು. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ. ಡೈರೆಕ್ಟ್ ಎನ್ ಸ್ಕ್ವೇರ್ ಕೇಳಿದ್ರೆ ಎನ್ ಸ್ಕ್ವೇರ್ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಎನ್ ಮಾಡ್ಬಿಟ್ಟೆ ಆಮೇಲೆ ಎನ್ ಸ್ಕ್ವೇರ್ ಮಾಡು. ಈಗ ನೋಡಿ, ಫಸ್ಟು ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹಿಂಗೆ ಗೊತ್ತಾಗುತ್ತೆ. ಎನ್ ಸ್ಕ್ವೇರ್ಗೆ ಬೇಸಲ್ಲಿ ಏನಿದೆ? ಪವರಲ್ಲಿ ಟೂ ಇದೆ. ಬೇಸ್ ಎನ್ ಪವರ್ ಕೆಗೆ ಫಾರ್ಮುಲಾ ಏನು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಕೆ ಮೈನಸ್. ಫಸ್ಟು ಈ ಫಾರ್ಮುಲಾಲಿ ಕೆ ಟೂ ಹಾಕ್ಕೊಳ್ಳಿ. ಕೆ ಟೂ ಹಾಕಿದ್ರೆ ಏನಾಗುತ್ತೆ? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಟೂ ಈಸ್ ಈಕ್ವಲ್ ಟು ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ ಟೂ ಮೈನಸ್ ಒನ್. ಎನ್ ಪವರ್ ಟೂ ಮೈನಸ್ ಒನ್ ಅಂದ್ರೇನು? ಒನ್. ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಆಗುತ್ತೆ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಅಂದರೆ ಝೆಡ್ ಬೈ ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಈಗ ಹೇಳಿ ನೀವು, ಇದರಲ್ಲಿ ಯು ಏನು ವಿ ಏನು? ವಿ ಕರೆಕ್ಟ್ ಅಲ್ವಾ? ಇಲ್ಲಿ ಮೇನ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಗೊತ್ತಿರಬೇಕು. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದರೆ ಇದು ಎನ್ ಮಾಡೋಕ್ಕೆ. ಅರ್ಥ ಆಗ್ತಿದೆಯಲ್ವಾ? ಸುಮ್ಮನೆ ರಫ್ ವರ್ಕ್ ಬರೀತಾ ಇರೋದು. ಎನ್ ಸ್ಕ್ವೇರ್ಗೆ ಡಿ ಬೈ ಡಿ ಝೆಡ್ ಆಫ್ ಏನು ಗೊತ್ತಿರಬೇಕು ನಿಮಗೆ? ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಹೇಳಿ. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಡಿಫ್ರೆನ್ಷಿಯೇಷನ್ ಏನು? ಎಕ್ಸ್ ಸ್ಕ್ವೇರ್ಗೆ ಟು ಎಕ್ಸ್ ಅಲ್ವಾ? ಝೆಡ್ ಸ್ಕ್ವೇರ್ಗೆ ಟೂ ಝೆಡ್. ಇದಕ್ಕೆ ಝೆಡ್ ಅಂದ್ಕೊಳ್ಳಿ. ಟೂ ಇಂಟು ಝೆಡ್ ಮೈನಸ್ ಒನ್. ಆಮೇಲೆ ಝೆಡ್ ಅಂದ್ಕೊಂಡು ಇರ್ತಿರಲ್ಲ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಚೈನ್ ರೂಲ್ ಇದು. ಒನ್ ಮೈನಸ್ ಅಂದರೆ ಟೂ ಇಂಟು ಝೆಡ್ ಮೈನಸ್ ಒನ್. ಏನು ಆನ್ಸರ್ ಇದು? ಝೆಡ್ ಮೈನಸ್ ಒನ್.
ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ 2 ಟೈಮ್ಸ್ ಝೆಡ್ ಮೈನಸ್ ಒನ್. ಈಗ ಬರೆಯೋಣವಾ, ಹೇಳಿ ಏನಾಗುತ್ತೆ ಇದು? ಈಸ್ ಈಕ್ವಲ್ ಟು ಮೈನಸ್ ಝೆಡ್, ಫಸ್ಟ್ ವಿ ಬರ್ಕೊಳ್ಳಿ. ವಿ ಅಂದ್ರೇನು? ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದರೆ 1. ಆಮೇಲೆ ಝೆಡ್ ಬರ್ಕೊಳ್ಳಿ. ಆಮೇಲೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಹೇಳಿ, 2 ಟೈಮ್ಸ್ ಝೆಡ್ ಮೈನಸ್ ಒನ್ ಹೋಲ್ ಡಿವೈಡೆಡ್ ಬೈ ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಅಂದರೆ ಏನು ಮಾಡಬೇಕು? ಇದ್ರ ಪವರ್ 2 ಅಂದರೆ ಈ ಪವರ್ನ ಏನು ಮಾಡಬೇಕು? ಮಲ್ಟಿಪ್ಲೈ. ಇದನ್ನ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ. 2 2 ಏನಾಗುತ್ತೆ? 4. ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲ ಝೆಡ್ ಮೈನಸ್ ಒನ್ನ ಕಾಮನ್ ತೊಗೋಬಿಡಿ. ಹೇಳಿ, ಝೆಡ್ ಮೈನಸ್ ಒನ್ನ ಕಾಮನ್ ತೊಗೊಳ್ಳಿ. ಇಲ್ಲ ಫಸ್ಟು ಕಾಮನ್ ತೊಗೊಂಡು ಆಮೇಲೆ ಕ್ಯಾನ್ಸಲ್ ಮಾಡಬೇಕು. ಹೇಳಿ, ಝೆಡ್ ಮೈನಸ್ ಒನ್ ಇದು ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ ಹೇಳಿ? ಅಲ್ಲ, ಝೆಡ್ ಮೈನಸ್ ಒನ್ ಹೋಲ್ ಸ್ಕ್ವೇರಲ್ಲಿ ಝೆಡ್ ಮೈನಸ್ ಒನ್ ಹೋದರೆ ಝೆಡ್ ಮೈನಸ್ ಒನ್ ಉಳಿಯುತ್ತೆ. ಝೆಡ್ ಮೈನಸ್ ಒನ್ ಇಂಟು ಒನ್ ಅಂದರೆ ಝೆಡ್ ಮೈನಸ್ ಒನ್ ಉಳಿಯುತ್ತೆ, ಆಯ್ತಲ್ವಾ? ಇಲ್ಲಿ ಝೆಡ್ ಮೈನಸ್ ಒನ್ ಹೋದರೆ ಮೈನಸ್ 2z ಹೋಲ್ ಡಿವೈಡೆಡ್ ಬೈ ಝೆಡ್ ಮೈನಸ್ ಒನ್ ಹೋಲ್ ಪವರ್. ಈಗ ಹೇಳಿ, ಮೈನಸ್ ಝೆಡ್ ಇಂಟು ಇಲ್ಲಿ ನೋಡಿ ಝೆಡ್ ಮೈನಸ್ ಒನ್ ಕ್ಯಾನ್ಸಲ್ ಮಾಡಿ. ಏನು ಆಗುತ್ತೆ? ಇದು ಕ್ಯೂಬ್ ಆಗುತ್ತೆ. ಇದು ಝೆಡ್ ಮೈನಸ್ 2z ಏನಾಗುತ್ತೆ? ಇದು ಬಿಟ್ಬಿಡಿ, ಇದನ್ನ ಪ್ಲಸ್ ಝೆಡ್ ಲೈಕ್ ಟಮ್ಮು ಝೆಡ್ ಮತ್ತು ಮೈನಸ್ 2z ಪ್ಲಸ್ 1 ಮೈನಸ್ 2 ಅಂದರೆ ಮೈನಸ್ 1 ಆಗುತ್ತೆ. ಅಂದರೆ ಏನಾಯ್ತು ಇದು? ಮೈನಸ್ ಝೆಡ್ ಮೈನಸ್ 1 ಡಿವೈಡೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಅಂದರೆ ಫೈನಲ್ ಆನ್ಸರ್ ಏನಾಗುತ್ತೆ? ಮೈನಸ್ ಝೆಡ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನು? ಮೈನಸ್ ಇಂಟು ಮೈನಸ್ ಪ್ಲಸ್ಸು ಝೆಡ್ ಇಂಟು ಝೆಡ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಝೆಡ್ ಇಂಟು 1 ಝೆಡ್ ಡಿವೈಡೆಡ್ ಬೈ ಮೈನಸ್ 1 ಹೋಲ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಇದು ಬಂದು ಎನ್ ಸ್ಕ್ವೇರ್ದು ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಎನ್ ಕ್ಯೂಬ್. ಅದಕ್ಕೆ ಲೆಟ್ ಕೆ ಈಸ್ ಈಕ್ವಲ್ ಟು 3 ಎನ್ 1. ಅರ್ಥ ಆಗ್ತಿದೆಯಲ್ವಾ? ಕೆ ಜಾಗದಲ್ಲಿ 3 ಹಾಕಿ ಏನಾಗುತ್ತೆ ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ 3 ಅಂದರೆ ಹಾಂ. ನೆಕ್ಸ್ಟು ಮೈನಸ್ ಝೆಡ್ ಹೇಳಿ, ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ 3 ಮೈನಸ್ 1 ಅಂದರೆ ಎನ್ ಪವರ್ 2. ಅಂದರೆ ಏನಾಯ್ತು ಇದು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಸ್ಕ್ವೇರ್ ಅಂದರೆ ಇದೇ ತಾನೆ, ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ ಹೋಲ್ ಕ್ಯೂಬ್. ಈಗ ಯು ಏನು ವಿ ಏನು? ವಿ ಕರೆಕ್ಟ್ ಅಲ್ವಾ? ಈಗ ಹೇಳಿ, ಡಿ ಬೈ ಡಿ ಝೆಡ್ ಆಫ್ ಹೇಳಿ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಗೊತ್ತಿರಬೇಕು. ಏನು ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಏನು? ಝೆಡ್ ಸ್ಕ್ವೇರ್ಗೇನು 2z, ಝೆಡ್ಗೇನು 1, ಮತ್ತು ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್ಗೆ ಗೊತ್ತಿರಬೇಕು. ಹೇಳಿ, ಝೆಡ್ ಮೈನಸ್ 1 ಹೋಲ್ ಕ್ಯೂಬ್ಗೇನು? ಸಿಂಪಲ್, ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. 3 ಇಂಟು ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಏನು? 3 ಟೈಮ್ಸ್ ಝೆಡ್ ಮೈನಸ್ 1 ಹೋಲ್. ಯಾಕಂದರೆ ಝೆಡ್ ಮೈನಸ್ 1ಗೆ ಮಾಡಿದ್ರೆ 1 ಮೈನಸ್ 0 ಬರುತ್ತೆ, ಅದೇ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 2 ಟೈಮ್ಸ್ ಝೆಡ್ ಮೈನಸ್ 1. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್ ಅಂದರೆ 3 ಟೈಮ್ಸ್ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಇದು ಬೇಕು ಅಂದರೆ ಫೋಟೋ ತೊಗೋಬಿಡಿ. ಈ ಬೇಸಿಕ್ ಬೇಕು ಅಂದರೆ ಫೋಟೋ ತೊಗೊಳ್ಳಿ. ರಬ್ ಮಾಡ್ತೀನಿ ಈಗ. ನೋಡಿ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಲೆಟ್ ಕೆ ಈಸ್ ಈಕ್ವಲ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಕ್ಯೂಬ್ ಬೇಕು ಅಂದರೆ ಲೆಟ್ ಕೆ ಈಸ್ ಈಕ್ವಲ್ ಟು ಏನು ತೊಗೋಬೇಕು? 3. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 3 ಅಂದರೆ ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಪವರ್ 3 ಮೈನಸ್ 1 ಅಂದರೆ 2. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದರೆ ಇದು ಮಾಡಿರ್ತೀರಲ್ಲ, ಈ ವ್ಯಾಲ್ಯೂ ಹಾಕ್ಕೊಳ್ಳಿ. ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಸಿಂಪಲ್, ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಇದನ್ನ ರಬ್ ಮಾಡ್ತೀನಿ, ಸರಿನಾ? ಹೇಳಿ, ಇದರಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಕ್ಯೂಬ್ ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಹಂಗೆ ಇಟ್ಕೊಳ್ಳೋಣ ಅಲ್ವಾ? ಡಿ ಬೈ ಡಿ ಝೆಡ್ ಆಫ್ ಯು ಬೈ ವಿ ಅಂದರೆ ಫಸ್ಟ್ ವಿ ಬರ್ಕೋಬೇಕು. ವಿ ಏನು?
ಝೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್ ಬರ್ಕೊಳ್ಳಿ. ಆಮೇಲೆ ಡಿ ಬೈ ಡಿ ಝೆಡ್ ಆಫ್ ಯು ಅಂದರೆ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಏನು 2z+1 ಮೈನಸ್ ಯು ಇಟ್ಕೊಳ್ಳಿ. ಯು ಏನು ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್. ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್ಗೆ ಏನು ಡಿಫ್ರೆನ್ಷಿಯೇಷನ್ನು 3 times z minus 1 whole square whole divided by z minus 1 whole power 3 ನ ಏನಂತ ಬರ್ಕೋಬೇಕು 3 2s 6 ಏನಾಗುತ್ತೆ ಇದು z minus 1 whole power 6 ಆಗುತ್ತೆ. ಈಗ z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ n ಕ್ಯೂಬ್ ಏನೈತಿ ಈಗ ಮೈನಸ್ z. ಇಲ್ಲಿ ಕಾಮನ್ ಏನಿದೆ z minus 1 ಹೋಲ್ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಇಲ್ಲಿ ಹೋಲ್ ಕ್ಯೂಬ್ ಇದೆಯಲ್ವಾ, ಇಲ್ಲೇನಿದೆ ಕಾಮನ್ನು ಝೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್ನ ಕಾಮನ್ ತಗೋಬೇಕು, ಹೋಲ್ ಸ್ಕ್ವೇರ್ನ ಕಾಮನ್ ತಗೋಬೇಕು. ಈಗ ಹೋಲ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು ಇಲ್ಲಿ ಝೆಡ್ ಮೈನಸ್ ಒನ್ ಇಂಟು 2z+1. ಇಲ್ಲೇನು ಉಳಿಯುತ್ತೆ -3 times z square plus z whole divided by ಹೇಳಿ z minus 1 whole power 6. ಕರೆಕ್ಟ್ ಅಲ್ವಾ? ಅಂದರೆ ಹೋಲ್ ಕ್ಯೂಬು ಹೋಲ್ ಸ್ಕ್ವೇರ್ ಇದ್ದರೆ ಮಿನಿಮಮ್ ತೊಗೋಬೇಕು ನೀವು. ಯಾವುದು ಹೋಲ್ ಸ್ಕ್ವೇರ್ನ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ ಬರೆದ್ಬಿಡ್ತೀನಿ, ಇನ್ನೊಂದು ಸತಿ ಬರಿತೀನಿ, ನೋಡ್ಕೊಳ್ಳಿ ನೀಟಾಗಿ. ಹೇಳಿ z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಮೈನಸ್ ಝೆಡ್ ಏನು ಕಾಮನ್ ಅಂದೆ ನಾನು z minus 1 ಹೋಲ್ ಸ್ಕ್ವೇರ್. ಉಳಿಯೋದೇನು z minus 1 2z+1 -3 times z square plus z. ಯಾಕಂದರೆ z minus 1 ಹೋಲ್ ಸ್ಕ್ವೇರ್ ಇದ್ದರೆ 3 ಮತ್ತು ಇದು ಮಾತ್ರ ಉಳಿಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ z minus 1 ಹೋಲ್ ಸ್ಕ್ವೇರ್ ಇದ್ದರೆ 1 z minus 1 ಉಳ್ಕೊಳ್ಳುತ್ತೆ ಅಲ್ಲಿ. ಹೋಲ್ ಡಿವೈಡೆಡ್ ಬೈ z minus 1 ಹೋಲ್ ಪವರ್ 6. ಕರೆಕ್ಟಾ ಇದು? ಈಗ ಬರ್ದಿರೋದು ಕರೆಕ್ಟ್ ಇದೆಯಲ್ವಾ? ಈಗ ಏನೇನು ಅದರಲ್ಲಿ ಕ್ಯಾನ್ಸಲ್ ಆಗುತ್ತೆ ಹೇಳಿ. z minus 1 ಹೋಲ್ ಸ್ಕ್ವೇರ್ ಕಾಮನ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿಯೋದೇನು z ಟ್ರಾನ್ಸ್ಫಾರ್ಮ್ n ಕ್ಯೂಬ್ ಅಂದರೆ ಏನು ಉಳಿಯುತ್ತೆ ಹೇಳಿ ಮೈನಸ್ z ಹೇಳಿ z ಇಂಟು 2z ಅಂದರೆ z ಇಂಟು 1 ಅಂದರೆ -2z ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಹೋಲ್ ಡಿವೈಡೆಡ್ ಬೈ z minus 1 ಹೋಲ್ ಪವರ್ ಏನಿದೆ ಇಲ್ಲಿ 4 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದನ್ನ ರಬ್ ಮಾಡ್ಬಿಡ್ತೀನಿ. ಈಗ ಹೇಳಿ ಏನು ಬರುತ್ತೆ ಈಗ z ಟ್ರಾನ್ಸ್ಫಾರ್ಮ್ ಆಫ್ n ಕ್ಯೂಬ್ ಈಸ್ ಈಕ್ವಲ್ ಟು ಮೈನಸ್ z. ಇಲ್ಲಿ ಲೈಕ್ ಟರ್ಮ್ನ ಆ್ಯಡ್ ಮಾಡಿ 2z ಸ್ಕ್ವೇರಲ್ಲಿ ಮೈನಸ್ z ಸ್ಕ್ವೇರ್. ನೆಕ್ಸ್ಟು ನೋಡಿ ಪ್ಲಸ್ ಝೆಡ್ಡು -2z -z -3z ಅಂದರೆ -4z. ಮತ್ತೆ ಉಳಿಯೋದೇನು -1. ನೋಡಿ z ಸ್ಕ್ವೇರ್ 2 ಇದೆ, ಗೊತ್ತಾಗ್ತಿದೆಯಲ್ವಾ? z ಎಷ್ಟಿದೆ ಟರ್ಮು 3 ಇದೆ, -1 ಹಂಗೆ ಇರುತ್ತೆ. ಇಲ್ಲಿ ಹೋಲ್ ಪವರ್ ಏನಾಯಿತು z minus 1 ಏನಿದು ಕರೆಕ್ಟಾ ಇದು? ಈಗ -z ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ z ಟ್ರಾನ್ಸ್ಫಾರ್ಮ್ n ಕ್ಯೂಬು ಹೇಳಿ ಮೈನಸ್ ಇಂಟು ಮೈನಸ್ ಪ್ಲಸ್ z ಕ್ಯೂಬ್ ಆಮೇಲೆ ಪ್ಲಸ್ 4z ಸ್ಕ್ವೇರ್ ಆಮೇಲೆ ಪ್ಲಸ್ z ಹೋಲ್ ಡಿವೈಡೆಡ್ ಬೈ z minus 1 ಹೋಲ್ ಪವರ್ 4. ಇಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ ನಿಮ್ಮ? ಹಾಂ ಹೇಳಿ. ಯಾವುದು ಯಾವುದು ಇದಾ ಮಾಡಬೇಡಿ ಅದೆಲ್ಲ ಏನು ಮಾಡಿ. ಈಗ ನೋಡಿ z ಟ್ರಾನ್ಸ್ಫಾರ್ಮ್ ಎನ್ನು z ಟ್ರಾನ್ಸ್ಫಾರ್ಮ್ n ಸ್ಕ್ವೇರ್ z ಟ್ರಾನ್ಸ್ಫಾರ್ಮ್ n ಕ್ಯೂಬ್ ಅಂದರೆ ಬರೀ z ಟ್ರಾನ್ಸ್ಫಾರ್ಮ್ n ಕ್ಯೂಬ್ ಕೇಳಿದ್ರೆ ಫುಲ್ ಮಾಡಲೇಬೇಕು. ಗೊತ್ತಾಗ್ತಿದೆಯಲ್ವ? n ಸ್ಕ್ವೇರ್ ಕೇಳಿದ್ರೆ n ಮಾಡಲೇಬೇಕು. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ.
ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆಗೆ ಫಾರ್ಮುಲಾ ಏನು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ ಕೆ ಮೈನಸ್ ಒನ್. ಲೆಟ್ ಕೆ ಈಸ್ ಈಕ್ವಲ್ ಟು 1 ಇನ್ 1. ಕೆ ಜಾಗದಲ್ಲಿ 1 ಹಾಕಿದ್ರೆ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 1 ಅಂದರೆ ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 1 ಮೈನಸ್ 1 ಅಂದರೆ 0. ಎನಿ ಪವರ್ 0 ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಝೆಡ್ ಬೈ ಝೆಡ್ ಮೈನಸ್ 1. ಝೆಡ್ ಡಿ ಬೈ ಡಿ ಝೆಡ್ ಆಫ್ ಯು ಬೈ ವಿ ಅಂದರೆ ಏನು? ವಿ ಝೆಡ್ ಮೈನಸ್ 1 ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದರೆ 1 ಮೈನಸ್ ಝೆಡ್ಡು ಡಿ ಬೈ ಡಿ ಝೆಡ್ ಆಫ್ ಝೆಡ್ ಮೈನಸ್ 1 ಅಂದರೆ 1 ಡಿವೈಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಝೆಡ್ ಮೈನಸ್ 1 ಮೈನಸ್ ಝೆಡ್ ಪ್ಲಸ್ ಝೆಡ್ ಕ್ಯಾನ್ಸಲ್ ಮಾಡಿ ಈ ಥರ ಬರುತ್ತೆ. ನೆಕ್ಸ್ಟು ಕೆ ಈಸ್ ಈಕ್ವಲ್ ಟು 2 ಇನ್ 1. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 2 ಅಂದರೆ ಏನು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 2 ಮೈನಸ್ 1 ಅಂದರೆ 1. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಅಂದರೆ ಏನು? ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಡಿ ಬೈ ಡಿ ಝೆಡ್ ಆಫ್ ಯು ಬೈ ವಿ ಅಂದರೆ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ವಿ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಅಂದರೆ 1 ಮೈನಸ್ ಝೆಡ್ ಇಟ್ಕೊಳ್ಳಿ. ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು? 2 ಇಂಟು ಝೆಡ್ ಮೈನಸ್ 1. ಈಗ ಝೆಡ್ ಮೈನಸ್ 1ನ ಕಾಮನ್ ತೊಗೊಳ್ಳಿ. ಉಳಿಯೋದೇನು? ಝೆಡ್ ಮೈನಸ್ 1 ಮೈನಸ್ 2z. ಈಗ ಝೆಡ್ ಮೈನಸ್ 1 ಹೋದರೆ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್ ಆಗುತ್ತೆ. ಇದು ಪ್ಲಸ್ ಝೆಡ್ ಮೈನಸ್ 2z ಅಂದರೆ ಮೈನಸ್ ಝೆಡ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಇಂಟು 1 ಝೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ದಟ್ ಝೆಡ್ ಈಸ್ ಕೆ ಈಸ್ ಈಕ್ವಲ್ ಟು 3 ಇನ್ 1. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 3 ಅಂದರೆ ಏನು? ಮೈನಸ್ ಝೆಡ್ ಡಿ ಬೈ ಡಿ ಝೆಡ್ ಆಫ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಪವರ್ 3 ಮೈನಸ್ 1 ಅಂದರೆ ಎನ್ ಸ್ಕ್ವೇರ್ ಮೈನಸ್ ಝೆಡ್ ಡಿ ಬೈ ಇದು ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದರೆ ಏನು? ಎಲ್ಲಿದೆ ಎನ್ ಸ್ಕ್ವೇರು? ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಈಗ ಮೈನಸ್ ಝೆಡ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್ 2z ಪ್ಲಸ್ 1 ಮೈನಸ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ 3 ಟೈಮ್ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಝೆಡ್ ಮೈನಸ್ 1 ಹೋಲ್ ಪವರ್ 6. ಇಲ್ಲಿ ಕಾಮನ್ ಏನಿದೆ? ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಉಳಿಯೋದೇನು? ಝೆಡ್ ಮೈನಸ್ 1 2z ಪ್ಲಸ್ 1 ಝೆಡ್ ಸ್ಕ್ವೇರ್ 3 ಟೈಮ್ಸ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್. ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. ಝೆಡ್ ಮೈನಸ್ 1 ಹೋಲ್ ಪವರ್ 4 ಆಗುತ್ತೆ. 2z ಇಂಟು ಝೆಡ್ ಅಂದರೆ 2z ಸ್ಕ್ವೇರ್ ಝೆಡ್ ಇಂಟು 1 ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 2z ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 1 ಅಂದರೆ 1 ಮೈನಸ್ ಇಂಟು ಪ್ಲಸ್ ಮೈನಸ್ 3z ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 3z. ಇಲ್ಲಿ 2z ಸ್ಕ್ವೇರ್ ಮೈನಸ್ 3z ಸ್ಕ್ವೇರ್ ಅಂದರೆ ಮೈನಸ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಮೈನಸ್ 2z ಮೈನಸ್ 3z ಅಂದರೆ ಮೈನಸ್ 4z ಮೈನಸ್ 1. ಮಲ್ಟಿಪ್ಲೈ ಮೈನಸ್ ಝೆಡ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವ? ಥ್ಯಾಂಕ್ ಯು.